ಶಿ ಮೆನ್ಷನ್ ಈ ಗ್ರಾಮಗಳನ್ನು ವ್ಯಾಜ್ಯ ಮುಕ್ತ ಗ್ರಾಮಗಳನ್ನಾಗಿ ಮಾಡೋದಕ್ಕೆ ಇದು ದೊಡ್ಡ ಚಿಂತನೆ, ಹೌದು, ಮಹತ್ವಾಕಾಂಕ್ಷಿ ಚಿಂತನೆ. ಬಟ್ ವೆರಿ ಈಸಿಲಿ ಪಾಸಿಬಲ್. If advocates want, this will happen just like that. ನಾವು ಈ ಗ್ಯಾರಂಟಿ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಿ ಆ ಪಾವರ್ಟಿ ಲೈನಿಂದ ಏನು 90% ಜನರನ್ನ ಮೇಲೆ ಎತ್ತೀವಿ ಅಂತ ಏನು ಕ್ಲೇಮ್ ಮಾಡ್ತೇವಲ್ಲ, ಹಾಗೆ ವ್ಯಾಜ್ಯ ಮುಕ್ತ ಗ್ರಾಮಗಳನ್ನು ಮಾಡೋದಕ್ಕೆ ವಕೀಲರುಗಳಿಂದ ಒಂದು ವೇಳೆ ಬಲ ಬೆಂಬಲ ಬಂತು ಅಂದರೆ ಇದೊಂದು ದೊಡ್ಡ ಸಾಧನೆ ಆಗುತ್ತೆ. ಯಾಕಂದರೆ ವ್ಯಾಜ್ಯ ಮುಕ್ತ ಗ್ರಾಮ ಆದರೆ ಅಭಿವೃದ್ಧಿಗೆ ಒಂದು ದೊಡ್ಡ ಚಾಲನೆ ಕೊಟ್ಟಾಗುತ್ತೆ. ನೀವು ಬೇಕಾದ ಹೇಳಿ ನೋಡ್ರಿ, ನೀವು ಈ ಪ್ರತಿಷ್ಠೆಗಾಗಿ ಯಾವಕ್ಕಾಗಿ ಏನು ಜಗಳ ಬಂದು ಅಂದ್ರೆ ಆ ಊರಾಗ ರೂಢು ಆಗೋದಿಲ್ಲ, ಆ ಊರಾಗ ಚರಂಡಿನೂ ಆಗೋದಿಲ್ಲ, ಆ ಊರಾಗ ಸಾಲಿ ಕಟ್ಟಡನೂ ಆಗೋದಿಲ್ಲ. ಇಂಥ ಪ್ರತಿಷ್ಠೆ ಯಾವುದರಿಂದಾಗಿ ಏನು ವ್ಯಾಜ್ಯಗಳು ನಿರ್ಮಾಣ ಆಗ್ತಾವು, ಆ ವ್ಯಾಜ್ಯಗಳು ಇಲ್ಲದೆ ಇರ್ತಕ್ಕಂಥ ಆ ವ್ಯಾಜ್ಯ ಮುಕ್ತ ಗ್ರಾಮಗಳನ್ನು ಮಾಡೋದ್ರೊಳಗೆ ನಿಮ್ಮಿಂದ ನಾನು ವಿಶೇಷವಾದ ಸಹಾಯ ಅನುಕೂಲತೆಯನ್ನು ಅಪೇಕ್ಷೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ಪೋದ್ದಾರ್ ಸಾಹೇಬರು, ಪಾಟೀಲ್ ಸಾಹೇಬರು, ಹೇಮಲತಾ ಮೇಡಮ್ ಅವರು ಏನು ಹಲವಾರು ಸಲಹೆಗಳನ್ನು ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ, ಅವನ್ನ ಗಮನದಲ್ಲಿ ಇಟ್ಕೋತೀವಿ. ಅದೇ ರೀತಿ ಮುದುಗಲ್ಬಾಯಿ ಅವರು ಈಗಾಗಲೇ ನಮಗೇನು ವಿಶೇಷವಾಗಿ ಪತ್ರನ ನನಗೆ ಕೊಟ್ಟಿದ್ದಾರೆ, ಅದನ್ನು ಸಹಿತ ರಾಜ್ಯ ಸರ್ಕಾರ ಭಾಳಷ್ಟು ಗಂಭೀರವಾಗಿ ಗಮನಿಸ್ತದೆ ಅನ್ನೋದನ್ನು ಹೇಳಿ, ನನಗೆ ಭಾಳ ಸಂತೋಷ ಅಂದರೆ ಅಥಣಿಯೊಳಗೆ ನಾನು ಅಥಣಿ ಕೂಡ ಹೆಚ್ಚು ಸಂಪರ್ಕ ಇತ್ತು, ನಾನು ಅಥಣಿ ರೈತರು ಕೂಡ ಹೆಚ್ಚು ಸಂಪರ್ಕ ಇತ್ತು. ಅಥಣಿಯೊಳಗೆ ಇಷ್ಟು ಸಂಖ್ಯೆಯೊಳಗೆ ವಕೀಲರು ಅದಿರಿ ಅಂತೇಳಿ ನನಗೆ ಅನಿಸಲಿಲ್ಲ. ನಿಮ್ಮ ಉತ್ಸಾಹ, ನಿಮ್ಮ ಆಸಕ್ತಿ ಇದನ್ನು ನೋಡಿದರೆ ಭಾಳ ಸಂತೋಷ ಆಗ್ತದೆ. ಇನ್ನೊಂದು ಪವಿತ್ರವಾಗಿರ್ತಕ್ಕಂಥ ನೆಲ, ಸತ್ವಯುತವಾಗಿರ್ತಕ್ಕಂಥ ನೆಲ. ಮುರುಗೇಂದ್ರ ಮಹಾಸ್ವಾಮಿಗಳು ಅವರ ತಪೋಭೂಮಿ ಇದು, ಅವರ ಕರ್ಮಭೂಮಿ ಇದು. ಅವರು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಆ ಸ್ಪಿರಿಚುವಲ್ ಗೈಡೆನ್ಸ್, ಆಧ್ಯಾತ್ಮಿಕ ಮಾರ್ಗದರ್ಶನ ಏನಿದೆ ಅದು ಎಲ್ಲರೂ ಕೊಂಡಾಡಲೇಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ಮತ್ತು ಪಾಟೀಲ್ರು ಮೇಡಮ್ ಅವರು ಪ್ರಸ್ತಾಪ ಮಾಡಿದಂಗೆ ಗಂಗಾಧರ್ ತಿಲಕ್, ಬಾಲ ಗಂಗಾಧರ್ ತಿಲಕ್ರವ್ರಿಗೆ ಮಾರ್ಗದರ್ಶನ ಮಾಡಿದವರು, ಪ್ರೇರಣೆ ನೀಡಿದವರು ಪೂಜ್ಯ ಸ್ವಾಮೀಜಿಯವರನ್ನು ಮಾತನ್ನು ಹೇಳಿದರು. ಅಂಥ ಸತ್ವಯುತ ಇದನ್ನು ವಿದ್ಯುಕ್ತವಾಗಿ ಪ್ರಾರಂಭ ಆಯಿತು ಅಂತ ಘೋಷಣೆ ಮಾಡೋದು, ದೀಪ ಹಚ್ಚೋದು, ಇಷ್ಟಕ್ಕೆ ಬಹಳಷ್ಟು ಕಾರ್ಯಕ್ರಮಗಳು ಸೀಮಿತಗೊಂಡಿರ್ತವೆ. ಆದರೆ ಈ ಕಾರ್ಯಕ್ರಮ ಒಂದು ವಿಶ್ವವಿದ್ಯಾಲಯದೊಳಗೆ ಇಂಡಿಯನ್ ಜುಡಿಷಿಯರಿ ಬಗ್ಗೆ ವರ್ಕ್ಶಾಪ್ ಮಾಡಿಸಿದ್ರೆ ಏನು ಅಂಶಗಳು ಹೊರಬೋದಿತ್ತು ಅಷ್ಟು ಅಂಶಗಳನ್ನು ನ್ಯಾಯಮೂರ್ತಿಗಳೆಲ್ಲ ನಮಗೆ ಮಾರ್ಗದರ್ಶನ ರೂಪದಲ್ಲಿ ನೀಡಿದ್ದಾರೆ. ಬಿ ಎಲ್ ಪಾಟೀಲರು ಪ್ರಾಸ್ತಾವಿಕವಾಗಿ ಮಾತನಾಡಿ 80ರ ಹೊತ್ತಿಗೆ 3 ತಿಂಗಳ 20 ದಿವಸಕ್ಕೆ ಅದು ಬಂದು ಮುಟ್ತು. ಈಗ ಎಷ್ಟು ದಿವಸ ಅಂಥೇಳಿ ಅವರು ನಮ್ಮನ್ನು ಪ್ರಶ್ನೆ ಮಾಡಲಿಲ್ಲ. ಕಾನೂನು ಮಂತ್ರಿನೂ ಪ್ರಶ್ನೆ ಮಾಡ್ಬೇಕು ಅವರು. ಆಮೇಲೆ ಅವ್ರ ಹಿರಿತನದಿಂದ ಎಲ್ಲರನ್ನೂ ಸಾಹೇಬರು, ಪಾಟೀಲ್ ಸಾಹೇಬರು, ಹೇಮರೇಖಾ ಅವರು, ಮುದುಗಲ್ ಅವರು ಸಾಕಷ್ಟು ಮಾರ್ಗದರ್ಶನವನ್ನು ಸರ್ಕಾರಕ್ಕೂ ಮಾಡಿದರು. ಸರ್ಕಾರ ನಿಮ್ಮ ಆ ಸಲಹೆಗಳನ್ನು, ನಿಮ್ಮ ಸೂಚನೆಗಳನ್ನು ಬಹಳ ಗಂಭೀರವಾಗಿ ತಗೋತೇವೆ. ಇವತ್ತು ಆಗಮಿಸಿರ್ತಕ್ಕಂಥ ನ್ಯಾಯಮೂರ್ತಿಗಳು ಬರೀ ಉದ್ಘಾಟನೆ ಮಾಡಿ ಹೋಗೋದಕ್ಕೆ ಬಂದಿಲ್ಲ. ಮುದುಗಲ್ ಮೇಡಮ್ ಅವರು ನಮ್ಮ ಸರ್ಕಾರ ಏನು ಮಾಡಬೇಕು,
ಎಷ್ಟು ಕೋಟಿ ರೂಪಾಯಿ ನಿಮಗೆ ನಾವು ಈಗಾಗಲೇ ರೆಕಮೆಂಡ್ ಮಾಡಿ ಕಳಿಸಿವೆ ಹೈಕೋರ್ಟ್ನಿಂದ, ಸುಮಾರು 219 ಕೋಟಿ ರೂಪಾಯಿ. ಅವುಗಳನ್ನು ಬೇಗ ಮಂಜೂರಿ ಮಾಡಿಕೊಡ್ರಿ. ಅವರು ನಮ್ಮಿಬ್ಬರನ್ನು ಒಂದ ಕಡೆ ಹಿಡಿದ್ಬಿಟ್ಟಿದ್ರು. ಅವರು ಕಾನೂನು ಮಂತ್ರಿನ ಹಾಗೂ PWD ಮಂತ್ರಿಯವ್ರನ್ನ. PWD ಮಂತ್ರಿಯವರು ಅನಿವಾರ್ಯ ಕಾರಣಗಳಿಂದ ಬರೋದಕ್ಕಾಗಿರಲಿಲ್ಲ. ಬೆಳಗಾವಿ ಜಿಲ್ಲೆಯೊಳಗೆ ಈಗೇನು ಪೆಂಡಿಂಗ್ ಇಶ್ಯೂಸ್ ಅದಾವ, ದೇ ಆರ್ ಪೆಂಡಿಂಗ್ ಸಿನ್ಸ್ 2012 ಬಾಕಿ ಅದಾವು. 2019 ಹೆಚ್ಚು ಬಾಕಿ ಉಳಿದಿವೆ. ಇವುಗಳ ಬಗ್ಗೆ ಗಂಭೀರವಾಗಿ ನಾವು ಗಮನಿಸ್ತೇವೆ ಅಂತ ಹೇಳ್ತಾ, ಅತನಿಗೆ ಸಂಬಂಧಿಸಿದ ಹಾಗೆ 36 ಕೋಟಿ ರೂಪಾಯಿಯ ಆ ಬಾಕಿ ಇರೋದನ್ನು ಸಹಿತ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ನಾನು ನಮ್ಮ